ನೋಡ್ರಿ ಸ್ಪೆಷಲ್ ಬೆಳಗಾವಿ ಕುಂದ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಬೆಳಗಾವಿಗೆ ಹೋದರೆ ಇಷ್ಟ ಆಗೋದೇ ಬೆಳಗಾವಿ ಕುಂದ ಅಲ್ವಾ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ನಿಮಗೆ ಬೆಳಗಾವಿ ಕುಂದ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ರಿ ಎಷ್ಟು ಸಖತ್ತಾಗಿ ಬಂದಿದೆ. ಇದಕ್ಕೆ ನಾನು 1 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನೋಡಿ, ಈ ಹಾಲಿಗೆ ನೀವು ನೀರು ಅದನ್ನು ಏನು ಮಿಕ್ಸ್ ಮಾಡೋ ಹಾಗಿಲ್ಲ, ಮಂದಿಗಿರಬೇಕು ಹಾಲು. ನೋಡಿ, 1 ಲೀಟ್ರ್ ಪ್ಯಾಕೆಟ್ ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮೇನ್ ಬೇಕಾಗಿರೋದೆ ಹಾಲು ಮತ್ತು ಮೊಸರು, ಸಕ್ಕರೆ, ಇವಿಷ್ಟರಲ್ಲೇ ನಾವು ಬೆಳಗಾವಿ ಕುಂದನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದನ್ನು ಕಾಯಿಸ್ಕೋಬೇಕು ಫ್ರೆಂಡ್ಸ್. ಒಂದು ಹೇಳ್ತೀನಿ, ಇದನ್ನು ನೀವು ಕೈಯಾಡ್ಕೊತಾನೆ ಇರಬೇಕು. ಮತ್ತು ಇದಕ್ಕೆ ಕೆನೆಗೆ ಬರೋ ಹಾಗಿಲ್ಲ ಅಂದರೆ ಕೆನೆಗೆ ಹಟ್ಟಬಾರ್ದಿದು, ಆ ಥರ ನೀವು ಕಲಿಸ್ಕೊತಾನೆ ಇರಬೇಕು. ಒಂದು ಸ್ವಲ್ಪ ಗ್ಯಾಸನ್ನು ಜೋರಾಗಿ ಇಟ್ಬಿಡಿ, ಬೇಗ ಹಾಲು ಉಕ್ಕು ಬರುತ್ತೆ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಹಾಲು ಕೆನೆಗಡ್ತಿರೋ ಥರ ನೋಡ್ಕೋಬೇಕು. ನೋಡಿ, ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಬೆಳಗಾವಿ ಕುಂದ ಇದು. ಹೇಳಬೇಕು ಅಂದರೆ ಬೆಳಗಾವಿಗೆ ಹೋದರೆ ನಮಗೆ ನೆನಪಾಗದೆ ಕುಂದ ಅಲ್ವಾ. ಕೆಲವೊಂದು ಕಡೆ ಕೆಲವೊಂದು ಥರ ಇರುತ್ತೆ ಫ್ರೆಂಡ್ಸ್. ಬೆಳಗಾವಲ್ಲಿ ಕುಂದ ಫೇಮಸ್ಸು, ಮತ್ತು ಸವಣೂರಲ್ಲಿ ಖಾರ ಫೇಮಸ್ಸು, ಧಾರವಾಡ ಪೇಡ ಫೇಮಸ್ ಅಲ್ವಾ. ಹಾಗೆ ಎಲ್ಲ ಕಡೆ ಒಂದೊಂದು ಥರ ಇರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀವು ಸಕ್ಕರೆನ ಮಿಶ್ರಣ ಮಾಡ್ಕೋಬೇಕು. ಸಕ್ಕರೆನ ಅಷ್ಟು ಒಮ್ಮೆಗೆ ಹಾಕಕ್ಕೆ ಹೋಗ್ಬಿಡ್ರಿ, ಆಮೇಲೆ ಇದಕ್ಕೆ ಪಾನಕ ಬೇರೆ ಮಾಡ್ಕೋಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ಮೊದಲು ನೀವು ಇದಕ್ಕೆ ಇವಾಗ ಹಾಲಿಗೆ ಸಕ್ಕರೆನ ಕುದಿ ಬಂದಮೇಲೆ ಕುದಿಬೇಕದು. ಹಾಲು ಕುದ್ದ ನಂತರನೇ ನೀವು ಸಕ್ಕರೆನ ಹಾಕ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಹಾಲು ಉಕ್ಕು ಬರೋವಾಗನೇ ನೀವು ಸ್ವಲ್ಪ ಸ್ಲೋ ಇಟ್ಟು ಕೈ ಹಿಡ್ಕೊತಾನೆ ಇರಬೇಕು. ನೋಡಿ, ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ಹಾಲು ಕುದ್ದಾದ್ಮೇಲೆ ಕಲರ್ ಚೇಂಜ್ ಆಗಿದೆ ನೋಡಿ. ಇದಕ್ಕೆ ಮೇನ್ ಇರೋದು ಹಾಲು ಕೆನೆಗಡ್ತಾ ಇರೋ ಥರ ಹಾಲನ್ನು ಕಾಸ್ಕೋಬೇಕು. ಮತ್ತು ಇನ್ನೊಂದು ಪಾನಕ ಮಾಡ್ಕೊಳ್ಳೋದ್ರಲ್ಲೇ ನಮಗಿರೋದು, ಆವಾಗಲೇ ನಮಗೆ ಕುಂದ ಮಾತ್ರ ಸಖತ್ತಾಗೆ ಬರುತ್ತೆ. ನೋಡಿ, ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಇದರಲ್ಲೇ ನಾನು 1-2 ಏಲಕ್ಕಿ ಕಾಯಿ ಹಾಕಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಇದರಲ್ಲೇ ಹಾಕಿದ್ದೀನಿ 1-2 ಏಲಕ್ಕಿ ಕಾಯನ್ನು. ಇವಾಗ ನೋಡಿ, ಕೈ ಆಡ್ಕೊತಾನೆ ಇರಬೇಕು, ನೀವು ಬಿಡೋ ಹಾಗಿಲ್ಲ ಇದನ್ನು. ನೀವು ಯಾರೆಲ್ಲ ಬೆಳಗಾವಿ ಕುಂದ ಮಾಡಿದ್ದೀರಾ ಮತ್ತು ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಇವಾಗ 1 ಬಟ್ಲದಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ನೋಡಿ, 1 ಪ್ಯಾಕೆಟ್ ಮೊಸರು ತೊಗೊಳ್ಳಿ. 1 ಲೀಟ್ರ್ ಹಾಲಿಗೆ ನೀವು 1 ಪ್ಯಾಕೆಟ್ ಅಂದರೆ 1/4 ಲೀಟ್ರಷ್ಟು ಪ್ಯಾಕೆಟ್ ಬರುತ್ತಲ್ಲ, ಅಷ್ಟು ಪ್ಯಾಕೆಟನ್ನು ತೊಗೊಂಡು ಇವಾಗ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡು ನೀವು ಬಿಡ್ದಂಗೆ ಕಲಿಸ್ಕೊತಾನೆ ಇರಬೇಕು. ನೋಡಿ, ಹಾಲು ಒಡೆಯೋ ತನಕ ನೀವು ಕಲಿಸ್ಬೇಕು. ಹಾಲು ಒಡೆಯೋದು ನಿಮಗೆ ಗೊತ್ತಾಗುತ್ತಲ್ಲ, ಅದು ಪನ್ನೀರ್ ಟೈಪು ಮೇಲ್ಗಡೆ ಬಂದು ನಿಲ್ಲುತ್ತಲ್ಲ, ಆವಾಗಲೇ ನಾವು ಇದನ್ನು ಕೈ ಬಿಡಬೇಕು ಕಲಿಸೋದು. ಇವಾಗ ಕಲಿಸ್ಕೊತಾನೆ ಇರಬೇಕು. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು. ನಾವು ಮನೆಯಲ್ಲೇ ಮಾಡಿಕೊಂಡು 2 ತಿಂಗಳು ಇಟ್ಕೊಂಡು ತಿಂದರೂ ಏನೂ ಆಗೋದಿಲ್ಲ. ನೀವು ಅಂದರೆ ಇದನ್ನು ಫ್ರೆಂಡ್ಸ್, ನೀವೇನು ಎಷ್ಟು ಚೆನ್ನಾಗಿ ಕೈ ಆಡಿಸ್ಕೊತಾ ಇರ್ತಿರಲ್ಲ, ಅಷ್ಟು ಚೆನ್ನಾಗಿ ಕುಂದ ಬರುತ್ತೆ ಇದು. ನೋಡಿ, ಇವಾಗ ಫುಲ್ಲು ಹಾಲು ಹೊಡೀತು. ನೋಡಿ, ಮೊಸರು ಹಾಕಿದ್ನಲ್ಲ, ಅದಕ್ಕೆ ಈ ಥರ ಹೊಡೆಯುತ್ತೆ ಹಾಲದು. ನೋಡಿ, ಇದನ್ನು ಒಂದು ಸ್ವಲ್ಪ ಕಲಿಸ್ಕೊತಾನೆ ಇರಬೇಕು. ನೀವು ಕೈ ಆಡೋದು ಬಿಟ್ರಿ ಅಂದರೆ ತಳ ಹಿಡಿಯುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ನೆಕ್ಸ್ಟ್ ಇದನ್ನು ಇನ್ನೊಂದು ಗ್ಯಾಸ್ ಇರುತ್ತಲ್ಲ, ಇನ್ನೊಂದು ಒಲೆ ಮೇಲೆ, ಬೇರೆ ಒಲೆ ಮೇಲೆ ನಾವು ಇದನ್ನು ಇಟ್ಟು ನಾವು ಇದಕ್ಕೆ ಪಾನಕ ಮಾಡ್ಕೋಬೇಕಲ್ವಾ. ನೋಡಿ, ಈ ಥರ ಆಗೋವರೆಗೂ ನೀವು ಒಂದು ಸೈಡು ಅದನ್ನು ಇಡಬೇಕು, ಇನ್ನೊಂದು ಒಲೆ ಮೇಲೆ ಇದನ್ನ ಇಡಬೇಕು, ಇನ್ನೊಂದು ಒಲೆ ಮೇಲೆ ಪಾನಕ ಮಾಡ್ಕೋಬೇಕು. ಎರಡೂ ನಾವು ಕೈ ಆಡಿಸ್ಕೊತಾನೆ ಇರಬೇಕು. ತುಂಬ ಈಸಿ ಅಂದರೆ ಫ್ರೆಂಡ್ಸ್, ತಿನ್ನೋಕೆ ಮಾತ್ರ ತುಂಬ ರುಚಿ ಇದು. ಆಮೇಲೆ ಮಾಡೋದು ಮಾತ್ರ ಸ್ವಲ್ಪ ಕಷ್ಟ. ನೋಡಿ, ಸಾಮಾನೇನು ಭಾಳ ಬೇಕಾಗಿಲ್ಲ ಇದಕ್ಕೆ, ಆದರೆ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ತೀನಿ. ಇಲ್ಲಿ ನೋಡಿ, ಸಕ್ಕರೆನ ನಾನು ಪಾನಕ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಸಕ್ಕರೆ ನೋಡಿ ಹಾಕ್ಕೊಳ್ಳಿ. ಕೆಲವೊಬ್ಬರು ಸಕ್ಕರೆ ಕಮ್ಮಿ ತಿಂತಾರೆ, ನಾವು ಸಿಹಿ ಜಾಸ್ತಿನೇ ತಿನ್ನೋದು ಅಂತ ಹೇಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದನ್ನು ನೀವು 2 ತಿಂಗಳು ಇಟ್ಕೊಂಡು ತಿಂದರೆ ಏನೂ ಆಗೋದಿಲ್ಲ ಕುಂದ. ಇದೇ ಇರೋದು ನೋಡಿರಿ. ಇದಕ್ಕೆ ನೀರೇನು ಮಿಕ್ಸ್ ಮಾಡೋಂಗಿಲ್ಲ ನೀವು. ಒಂದು ಹೇಳ್ತಾ ಇದ್ದೀನಿ, ನಾನು ಪಾನಕ ಮಾಡ್ತಾ ಇದ್ದೀನಲ್ವ, ಸಕ್ಕರೆ ಪಾನಕಕ್ಕೆ ಒಂದು ಹನಿನೂ ನೀರು ಹಾಕೋಂಗಿಲ್ಲ ರೀ. ಹಂಗೆ ಸಕ್ಕರೆ ಕರಗೋವರೆಗೂ ನೀವು ಪಾನಕ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಇದನ್ನು ಈ ಕಡೆ ಸೈಡು ಕಲಿಸ್ಕೊತಾ ಇರಿ, ಆ ಕಡೆ ಸೈಡು ಅದನ್ನು ಪಾನಕನ ರೆಡಿ ಮಾಡ್ಕೋಬೇಕು. ನೋಡಿ, ನೀವು ನೀರು ಹಾಕಿ ಪಾನಕ ಮಾಡ್ಕೋಬಾರ್ದು ಫ್ರೆಂಡ್ಸ್, ಇದರಲ್ಲೇ ಇರೋದು ನೋಡಿರಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಹಾಲು ಕೆನೆಗಟ್ಟತನ ಬಿಡಬೇಡಿ. ಮತ್ತು ಪಾನಕನ ನೀವು ಫುಲ್ಲು ಸಕ್ಕರೆ ಕರಗಬೇಕದು, ಕರಗಿ ಪಾನಕ ಆಗಬೇಕು. ಅಲ್ಲಿವರೆಗೂ ನಾವು ಪಾನಕನ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಇದು ಏನಿಲ್ಲ ಅಂದರೆ 2 ಗಂಟೆ ಟೈಮ್ ಹಿಡಿತೆ ಫ್ರೆಂಡ್ಸ್. ಅದಂದರೆ ತುಂಬಾ ಕಷ್ಟ. 2 ಗಂಟೆ ಬೇಕು ನೋಡಿ ನಿಮಗೆ ಕುಂದ ರೆಡಿ ಆಗಬೇಕು ಅಂದರೆ. ಯಾಕಂದರೆ ಇದು ನಾವೆಷ್ಟು ಕಲಿಸ್ಕೊತ ಕೈ ಆಡ್ಕೊತ ಕುಂದಾನ ರೆಡಿ ಮಾಡ್ತೇವಲ್ಲ, ಅಷ್ಟು ಟೇಸ್ಟ್ ಕೊಡುತ್ತೆ.
ಹಾಗಾಗಿ ಹೇಳ್ತಾ ಇದ್ದೀನಿ, ಏನಿಲ್ಲ ಅಂದರೂ 2 ಗಂಟೆ ಬೇಕು ಇದಕ್ಕೆ. ನೋಡಿ ಫಸ್ಟಿಗೆ ನಾವೆಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡ್ಕೋಬೇಕು. ಟೈಮ್ ಇತ್ತು ಅಂದರೆ ನೀವು ಮಾಡ್ಬೋದು. ನೋಡಿ ನನ್ನ ಮಗ ಮಾಡಿಕೊಡು ಅಂತ ಹೇಳಿದೆ, ಅದಕ್ಕೆ ಮಾಡಿಕೊಡ್ತಾ ಇದ್ದೆ, ನಿಮಗೂ ತೋರಿಸ್ತಾ ಇದ್ದೀನಿ. ನನ್ನ ಹಿರಿಯ ಮಗ ಇವಾಗ ರಜೆ ಇದೆ ಅಂತ ಬಂದಿದ್ದ, ಹಾಗಾಗಿ ನೋಡಿ ಇವಾಗ ಈ ಥರ ಕರಗಿದೆ ಪಾನಕ, ಈ ಥರ ರೆಡಿ ಆಗುತ್ತೆ ನೋಡಿ. ಅದಕ್ಕೆ ನಾನು ನೀರು ಹಾಕಿಲ್ಲ, ಏನೂ ಹಾಕಿಲ್ಲ. ನೋಡಿ ಈ ಥರ ಕರಗಬೇಕದು, ಸಕ್ಕರೆ ಕರಗೋವರೆಗೂ. ನೀವು ಸ್ವಲ್ಪ ಹೆವಿ ಆಗುತ್ತೆ ಫ್ರೆಂಡ್ಸ್ ಇದು ಕುಂದ ಮಾಡೋದು, ಆದರೂ ಟೇಸ್ಟ್ ಮಾತ್ರ ಸಖತ್ತಾಗೇ ಇರುತ್ತೆ. ಇವಾಗ ಇದನ್ನು ನಾನು ಆ ಕಡೆ ಏನು ಇಟ್ಟಿದ್ದಲ್ಲ, ಹಾಲು ಒಡೆಯೋಕ್ಕೆ ಇಟ್ಟಿದ್ದಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಪಾನಕನ. ಈ ಥರ ಪಾನಕ ನೀವು ಹಾಕ್ಕೊಂಡು ಏನಾಗಲ್ಲ ಫ್ರೆಂಡ್ಸ್, ಅದು ಗಟ್ಟಿ ಆದರೂ ಪರವಾಗಿಲ್ಲ, ನಾವು ಎಷ್ಟು ಕಲಿಸ್ಕೊತಾ ಬರ್ತೇವಲ್ಲ ಆವಾಗ ಕರಗ್ತಾ ಹೋಗುತ್ತೆ ಇದು ಸಕ್ಕರೆ ಪಾನಕ. ನೋಡಿ ಇದು ಕುದಿಬೇಕು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದಿಸ್ತೀರಾ ಅಷ್ಟು ಚೆನ್ನಾಗಿ ಕುಂದ ಬರುತ್ತೆ. ಒಂದು 10 ನಿಮಿಷ ಅಂತೂ ನೀವು ಫಸ್ಟಿಗೆ ಬಿಡ್ದಂಗೆ ಕಲಿಸ್ಕೊತಾ ಇರಿ. ನೋಡಿ ಈ ಥರ ಪನ್ನೀರ್ ಏನು ಮೇಲ್ಗಡೆ ಪನ್ನೀರ್ ಟೈಪ್ ಇರುತ್ತಲ್ಲ, ಅದನ್ನು ನೀವು ತಿರುವಿ ಆ ಕಡೆ ಸೈಡ್ ಈ ಕಡೆ ಸೈಡ್ ತಿರುಗಿಕೊಂತಾನೆ ನೀವು ಅದನ್ನು ಒಡಿಬೇಕು ಫ್ರೆಂಡ್ಸ್. ನೋಡಿ ನೀವೆಷ್ಟು ಚೆನ್ನಾಗಿ ನೋಡಿ ಯಾವ ಥರ ಕುದೀತಾ ಇದೆ, ಈ ಥರ ಕುದಿಬೇಕು ನೋಡಿ. ಕುದ್ದಂಗೆ ಅದು ಕಲರು ಚೇಂಜ್ ಆಕ್ಕೊಂತನ ಬರ್ತೈತಿ ನೋಡಿರಿ. ಇವಾಗ ನೀವು ಆ ಕಡೆ ಈ ಕಡೆ ಒಂದು 10 ನಿಮಿಷ ಫಾಸ್ಟಾಗಿ ಕಲಿಸ್ಕೊಳ್ಳಿ, ಒಂದು 5 ನಿಮಿಷ ಸ್ಲೋ ಕಲಿಸ್ಕೊಳ್ಳಿ. ಇದೇ ಥರ ಮಾಡಿ ನೋಡಿ ಈ ಥರ ಮಾಡ್ಕೋಬೇಕು ನೀವು ಕುಂದನ. ನೋಡಿ ಈ ಥರ ಆಗಬೇಕದು. ಒಂದು 5 ನಿಮಿಷ ಫಾಸ್ಟು, ಒಂದು 5 ನಿಮಿಷ ಸ್ಲೋ, ಈ ಥರ ನೀವು ಕಲಿಸ್ಕೊತಾನೆ ಇರಿ. ಈ ಥರ ಆಗುತ್ತೆ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ, ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನಾವು ಬೇಕಾದಾಗೆ ಮಾಡ್ಕೊತೀವಿ, ಆದರೆ 2 ಗಂಟೆ ಅಂತೂ ಟೈಮ್ ಬೇಕೇ ಬೇಕು. ಫ್ರೀ ಇದ್ದಾಗ ಮಾಡ್ಕೊಳ್ಳಿ. ನೋಡಿ ರೆಡಿ ಆಯಿತು. ನಿಮಗೆ ನೀರು ಸ್ವಲ್ಪ ತೆಳುವಾಗಿರಲಿ ಕುಂದ ಅನ್ನೋದಾದರೆ ಸ್ವಲ್ಪ ನೀರು ಇರುವಾಗಲೇ ಗ್ಯಾಸ್ ಆಫ್ ಮಾಡಬೇಡಿ. ಇಲ್ಲ ನಮಗೆ ಉದುರದ್ರಾಗಿರಬೇಕು ಕುಂದ ಅನ್ನೋರು ಪೂರ್ತಿ ನೀರು ಹೋಗೋವರೆಗೂ ನೀವು ಕೈ ಹಿಡ್ಕೊತಾನೆ ಇರಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನೊಂದು ಸಣ್ಣ ಗ್ಯಾಸ್ ಇರುತ್ತಲ್ಲ, ಸ್ಲೋ ಉರಿಯುತ್ತಲ್ಲ ಗ್ಯಾಸ್, ಅದರಲ್ಲೇ ಇಟ್ಬಿಡಿ. ಯಾಕಂದರೆ ಸ್ಲೋನು ಮಾಡ್ಕೋಬೋದು, ನೀವು ಕಮ್ಮಿ ಇಟ್ಟಾದರೂ ಬೇಯಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ತುಂಬ ಅಂದರೆ ನಾನು ಎಷ್ಟು ಇಷ್ಟಪಡ್ತೀನಿ ಅಂದರೆ ಇದನ್ನು ಫ್ರೆಂಡ್ಸ್. ಸೇಮ್ ನೀವು ಬೆಳಗಾವಲ್ಲಿ ತಿಂದಿರ್ತೀರಲ್ಲ ಅದೇ ಥರನೇ ಕುಂದ ರೆಡಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನೀವು ಯಾವ ಥರ ಮಾಡ್ತೀರ ಅಂತ ಹೇಳಿ. ನೋಡಿ ರೆಡಿ ಆಯ್ತು ಇವಾಗ ಬೆಳಗಾವಿ ಕುಂದ. ಈ ಥರ ಆಗಬೇಕು. ನಿಮಗೆ ಇಷ್ಟು ನೀರು ಬೇಡ ಅನ್ನೋದಾದರೆ ನೀವು ಪೂರ್ತಿ ನೀರು ಹೋಗೋವರೆಗೂ ಕಲಿಸ್ಕೊತಾನೆ ಇರಿ. ಆದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ, ಅದಕ್ಕೆ ನೀವು ಕೈ ಆಡ್ಕೊತಾನೆ ಇರಬೇಕು. ಈ ಥರ ಆ ಕಡೆ ಈ ಕಡೆ ಸ್ವಲ್ಪ ಫಾಸ್ಟು ಸ್ಲೋ ಮಾಡ್ಕೊತಾನೆ ಕೈ ಆಡ್ಕೊತಾನೆ ಇದ್ರಿ ಅಂದರೆ ತಳ ಹಿಡಿಯೋದಿಲ್ಲ. ನೋಡಿ ಒಂದು ಬಟ್ಲಿಗೆ ನಾನು ತಕ್ಕೊಂಡಿದ್ದೀನಿ ಕುಂದಾನ. ಇಷ್ಟು ಕುಂದ ಆಯಿತು. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಸ್ವಲ್ಪ ಸಕ್ಕರೆ ಜಾಸ್ತಿ ಇತ್ತು ಅಂದರೆ ಇನ್ನೂ ಜಾಸ್ತಿ ಇಟ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟ್ರೈ ಮಾಡಿ ಫ್ರೆಂಡ್ಸ್, ಒಂದ್ಸಲ ಅಂತೂ ಟ್ರೈ ಮಾಡಿ, ನೀವೇ ಹೇಳ್ತೀರಾ ನನಗೆ. ಹಾಗೆ ಡೆಕೋರೇಷನ್ಗೆ ಅಂತೇಳಿ ಒಂದು ಗೋಡಂಬಿನ ಹಾಕಿ ಇಟ್ಟಿದ್ದೆ. ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ನಾವು 2 ತಿಂಗಳಾದರೂ ತಿನ್ಬೋದು, ಏನೂ ಆಗೋದಿಲ್ಲ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರಾ. ಸೇಮ್ ಟು ಸೇಮ್ ಬೆಳಗಾವಿಯಲ್ಲಿ ಏನು ತಿಂದಿರ್ತೀವಲ್ಲ ಕುಂದ, ಅದೇ ಟೈಪ್ ಆಗಿರುತ್ತೆ. ಟ್ರೈ ಮಾಡಿರಿ, ಮತ್ತು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ಒಂದು 2-3 ನಿಮಿಷ ವಿಡಿಯೋ ಜಾಸ್ತಿ ಇದೆ, ಬಟ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಕುಂದ ತಿನ್ನೋಣ. ಕುಂದ ತಿಂದು ಮತ್ತೆ ಎಲ್ಲರಿಗೂ ಸಿಗ್ತೀನಿ. ಧನ್ಯವಾದಗಳು. ತಪ್ಪಿದರೆ ಕ್ಷಮಿಸಿ.